ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ಗೆ ಎದೆನೋವು ಕಾಣಿಸಿಕೊಂಡಿದೆ. ಶಾಸಕ ಇಕ್ಬಾಲ್ ಹುಸೇನ್ ವೈದೇಹಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇಕ್ಬಾಲ್ ಹುಸೇನ್ ಡಾಕ್ಟರ್ ಶ್ರೀನಿವಾಸ್ ಅವರಿಂದ ಚಿಕಿತ್ಸೆಯನ್ನ ಪಡ್ಕೊಳ್ತಿದ್ದಾರೆ. ರಾಮನಗರ ಎಂಎಲ್ಎ ಎದೆ ನೋವಿನಿಂದಾಗಿ ಬಳಲ್ತಾ ಇದ್ರು, ಹೀಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದು ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ರಾಮನಗರ ಎಂಎಲ್ಎ ಎದೆನೋವು ಅಂತ ಬಂದಿದ್ರು. ಕಳೆದ 2 ದಿನಗಳಿಂದ ಎದೆನೋವು ಅಂತ ಹೇಳಿದ್ರು. ಹಾಗಾಗಿ ಆಂಜಿಯೋಗ್ರಾಮ್ ಮಾಡಿದಾಗ ಬ್ಲಾಕ್ಸ್ ಇರೋದು ಪತ್ತೆಯಾಗಿದೆ. ಆಂಜಿಯೋಗ್ರಾಮ್ ಮಾಡಿದ್ದೇವೆ, ಸರ್ಜರಿಗೆ ಪ್ಲಾನ್ ಮಾಡ್ತಾ ಇದ್ದೀವಿ. ಶಾಸಕ ಇಕ್ಬಾಲ್ ಹುಸೇನ್ ಅವರಿಗೆ ಬೈಪಾಸ್ ಸರ್ಜರಿ ಮಾಡಬೇಕು, ನಂತರ 10 ದಿನ ಆಸ್ಪತ್ರೆಯಲ್ಲೇ ಟ್ರೀಟ್ಮೆಂಟ್ ತೆಗೆದುಕೊಳ್ತಾರೆ ಅಂತ ಅವರನ್ನ ಟ್ರೀಟ್ ಮಾಡ್ತಾ ಇರುವಂತ ಡಾಕ್ಟರ್ ಶ್ರೀನಿವಾಸ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ವೈದೇಹಿ ಆಸ್ಪತ್ರೆಗೆ ಸಿಎಂ ಡಿಕೆ ಶಿವಕುಮಾರ್ ಆಗಮಿಸಿ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಸದ್ಯ ಅವರ ಹೃದಯದಲ್ಲಿ 3 ಬ್ಲಾಕ್ ಇರೋದು ಗೊತ್ತಾಗಿದೆ. ಹೀಗಾಗಿ ಅವರಿಗೆ ಬೈಪಾಸ್ ಸರ್ಜರಿ ಮಾಡಬೇಕು ಅಂತ ವೈದ್ಯರು ತಿಳಿಸಿದ್ದಾರೆ. ಜೊತೆಗೆ 10 ದಿನಗಳ ಕಾಲ ಆಸ್ಪತ್ರೆಯಲ್ಲೇ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಿದ್ದಾರೆ. ಅವರು ಹೇಳಿದ ಚೆಸ್ಟ್ ಪೇನ್ ಫ್ಯೂ ಡೇಸ್ ಅದನ್ನು ಇವ್ಯಾಲ್ಯೂಯೇಟ್ ಮಾಡಿದಾಗ ವಿ ಐಡೆಂಟಿಫೈಡ್ ಬ್ಲಾಕ್ಸ್ ಇದೆ ಅಂತ ಅನ್ನಿಸ್ತು. ಅದಕ್ಕೆ ಆಂಜಿಯೋಗ್ರಾಮ್ ಮಾಡಿದ್ವಿ. ಆಂಜಿಯೋಗ್ರಾಮ್ ಮಾಡಿದಾಗ ಒಂದು ರಕ್ತನಾಳಗಳಲ್ಲಿ ಬ್ಲಾಕ್ಸ್ ಕಂಡು ಬಂದಿದೆ. ಅದಕ್ಕೋಸ್ಕರ ನಾವು ಕರೆಕ್ಟಿವ್ ಟ್ರೀಟ್ಮೆಂಟ್ ಅಂತ ಪ್ಲ್ಯಾನ್ ಆಗ್ತಾ ಇದ್ದೀವಿ. ಸೊ ಮೇ ಬಿ ಇನ್ ಅನದರ್ 2-3 days he will require a bypass surgery and it will be done. And he is quite stable. He is comfortable in the hospital under medications. ಅಷ್ಟೇ. ಏನು ಹಾರ್ಟ್ ಅಟ್ಯಾಕ್ ಏನೂ ಆಗಿಲ್ಲ. ಹಾರ್ಟ್ ಅಟ್ಯಾಕ್ ವಾರ್ನಿಂಗ್ ಇತ್ತು. ದಟ್ ಇಟ್ ಸೆಲ್ಫ್ ಹ್ಯಾಸ್ ಬೀನ್ ಪ್ರಿವೆಂಟೆಡ್. ಅದು ಪ್ರಿವೆಂಟ್ ಮಾಡಿ ಆಂಜಿಯೋಗ್ರಾಮ್ ಮಾಡಿರೋದು. ಅದರಿಂದ ಈಸ್ ಮಸಲ್ಸ್ ಆರ್ ನಾಟ್ ಡ್ಯಾಮೇಜ್ಡ್ ಎಟ್ ಆಲ್. ಹಿ ಈಸ್ ವೆರಿ ಫೈನ್. 1 ವಾರ ಆಗುತ್ತೆ. ಇನ್ನೇನು 3-4 days ಅಲ್ಲಿ we will plan his surgery. After that maybe another 1 week or 10 days he will be rested. So surgery ಅವಶ್ಯಕತೆ ಇದೆ. ಸರ್ಜರಿ ಅವಶ್ಯಕತೆ. ಎಂಎಲ್ಎ ರಾಮನಗರ ಎಂಎಲ್ಎ ಅವರು ಹೇಳಿದ ಚೆಸ್ಟ್ ಪೇನ್ ಫ್ಯೂ ಡೇಸ್ ಅದನ್ನು ಇವ್ಯಾಲ್ಯೂಯೇಟ್ ಮಾಡಿದಾಗ ವಿ ಐಡೆಂಟಿಫೈಡ್ ಬ್ಲಾಕ್ಸ್ ಇದೆ ಅಂತ ಅನ್ನಿಸ್ತು. ಅದಕ್ಕೆ ಆಂಜಿಯೋಗ್ರಾಮ್ ಮಾಡಿದ್ವಿ. ಶಾಸಕ ಇಕ್ಬಾಲ್ ಹುಸೇನ್ ಅವರು ಸ್ವಲ್ಪ ನೆನ್ನೆ ಚೆಸ್ಟ್ ಪೇನ್ ಬಂದಿದೆ, ಡಾಕ್ಟ್ರ್ ಎಲ್ಲ ಚೆಕ್ ಮಾಡಿದ್ದಾರೆ, ಆರೋಗ್ಯವಾಗಿದ್ದಾರೆ. ಗಾಬರಿ ಯಾರು ಪಡ್ಕೊಳ್ಬೇಕಾದಂಥ ಅವಶ್ಯಕತೆ ಇಲ್ಲ. ವೀಕೆಂಡ್ ಆದಮೇಲೆ ತಿರ್ಗಾ ಇದಕ್ಕೆ ಫೋರ್ಟಿಸ್ ಹಾಸ್ಪಿಟ್ಲಿಗೆ ಹೋಗಿ ಫುಲ್ ಎಲ್ಲ ತರೋ ಚೆಕಪ್ ಮಾಡೋಕ್ಕೆ ಹೇಳಿದ್ದೀವಿ. ಡಾಕ್ಟರ್ ಹತ್ರ ಎಲ್ಲ ಮಾತಾಡಿದ್ದೀನಿ, ಜವಳಿ ಅವ್ರ ಹತ್ರ ಮಾತಾಡಿದ್ದೀನಿ. ಸೊ ನಥಿಂಗ್ ಟು ವರಿ, ಚೆನ್ನಾಗಿದ್ದಾನೆ. ಸ್ವಲ್ಪ ಎಡಗೈ ಸ್ವಲ್ಪ ಸೆಳ್ತಾ ಬಂತು, ಮುನ್ನೆಚ್ಚರಿಕೆಯಾಗಿ ತಕ್ಷಣ ಬಂದು ಹಾಸ್ಪಿಟ್ಲಿಗೆ ಸೇರಿದ್ದಾರೆ. ಈಸ್ ಓಕೆ, ನೋ ಪ್ರಾಬ್ಲಮ್, ಗಟ್ಟಿ ಮುಟ್ಟಿಯಾಗಿದ್ದಾನೆ. ಸೊ ಯಾರು ಗಾಬರಿ ಪಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಫೋಟೋಸ್ ಎಲ್ಲ ನಿಮಗೆ ರಿಲೀಸ್ ಆಗ್ತದೆ. ಸರ್ಜರಿ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಎಲ್ಲಿ ಅವ್ರು ಅವ್ನು ಒಳ್ಳೇದಕ್ಕೆ ಏನಾಗಬೇಕು ಎಲ್ಲ ಮಾಡ್ತಾರೆ. ಶುಕ್ರವಾರ ಶನಿವಾರದ ಮೇಲೆ ಅಲ್ಲಿ ಹೋಗಿ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಹೋಗಿ ವಿಲ್ ಟೇಕ್ ಇಟ್. ನಾನೇ ಮಾತಾಡಿದ್ದೀನಿ, ಡಾಕ್ಟರ್ಸ್ಗೆಲ್ಲ ಮಾತಾಡಿದ್ದೀನಿ.